Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಆಬ್ವಿಯಸ್ಲಿ ನಿಮಗೆ ತಮಿಳೇ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ. ಸೊ ಇವತ್ತು ಕೂಡ ಒಂದು ಫ್ರೂಟಲ್ಲಿ ಇರುವಂಥ ಗುಣಗಳು, ಅದರ ಬೆನಿಫಿಟ್ಸ್ ಏನು ಅಂತ ತಿಳಿಸ್ಕೊಡ್ತೀನಿ. ಅದು ಯಾವ ಫ್ರೂಟು ಅಂತ ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ. ಓಕೆನಾ? ವಿಡಿಯೋ ಕಂಟಿನ್ಯೂ ಮಾಡಿದಾಗ ಗೊತ್ತಾಗುತ್ತೆ. ಅಫ್ಕೋರ್ಸ್ ತಮಿಳೇ ನೋಡಿ ಗೊತ್ತಾಗಿರುತ್ತೆ, ಬಟ್ ಅದರ ಬೆನಿಫಿಟ್ಸ್ ಎಲ್ಲ ಏನು ಅಂತ ಹೇಳೋದು ಗೊತ್ತಾಗುತ್ತೆ. ಸೊ ವಿಡಿಯೋನ ಶುರು ಮಾಡೋಣ. ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು, ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಸೇಮ್ ವೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತಂದರೆ ಸೊ ಮಾವಿನಕಾಯಿ ಅಂದರೆ ಯಾರಿಗೂ ಇಷ್ಟ ಆಗೋದಿಲ್ಲ ಅಲ್ಲ. ಸೊ ನನಗಂತೂ ತುಂಬಾ ಫೇವ್ರೇಟು. ಸೊ ಯಾವಾಗ ಮಾವಿನಕಾಯಿ ಸೀಸನ್ ಬರುತ್ತೆ ಅಂತ ವೇಟ್ ಮಾಡ್ತಿರ್ತೀನಿ. ಸೊ ಅದು ಹಣ್ಣಾಗಿರೋ ಮಾವಿನಕಾಯಿ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಎಷ್ಟು ಬೆನಿಫಿಟ್ಸ್ ಇದೆ ಗೊತ್ತಾ ಮಾವಿನಕಾಯಲ್ಲಿ? ನಾವು ಮಾವಿನಕಾಯಿ ತಿನ್ನೋದ್ರಿಂದ ಲೈಕ್ ನಾವು ಫ್ರೂಟೇ ಅಲ್ಲ, ಅದರಲ್ಲಿ ನಾವು ಪಾಯಸ ಮಾಡ್ಕೊಂಡು ತಿನ್ಬೋದು, ಲೈಕ್ ರಸಾಯನ ಮಾಡ್ಬೋದು, ಆ್ಯಂಡ್ ಅದರಲ್ಲಿ ಸ್ವೀಟ್ ಮಾಡ್ತಾರೆ. ಸೊ ಬೇರೆ ಬೇರೆ ಥರದ್ದೆಲ್ಲನೂ ಅದರಲ್ಲಿ ರೆಸಿಪಿ ಮಾಡಿ ತಿಂತಾರೆ. ತುಂಬಾ ಚೆನ್ನಾಗಿರುತ್ತೆ, ಯಮ್ಮಿ ಆಗಿರುತ್ತೆ. ಅಂದರೆ ಏನಾದರೂ ಜ್ಯೂಸ್ ಸಿಕ್ಕಿದ್ರೆ ಅಟ್ಲೀಸ್ಟ್ ಕುಡಿತೀನಿ, ನಂಗೆ ಅಷ್ಟು ಇಷ್ಟ ಆಗುತ್ತೆ ಮಾವಿನಕಾಯಿ. ಆ್ಯಂಡ್ ಇದರಲ್ಲಿ ಒಂದಷ್ಟು ಬೆನಿಫಿಟ್ಸ್ ಇದೆ. ಫಸ್ಟ್ ಬೆನಿಫಿಟ್ಸ್ ಏನು ಅಂತಂದರೆ ಇದು ಕ್ಯಾನ್ಸರ್ನ ರಿಸ್ಕ್ ಫ್ಯಾಕ್ಟರ್ನ ಲೋ ಡೌನ್ ಮಾಡುತ್ತೆ. ಸೊ ಇದೊಂದು ತುಂಬಾ ಒಳ್ಳೆ ಬೆನಿಫಿಟ್ಟು. ಆ್ಯಂಡ್ ಕೆಲವ್ರು ಹೇಳ್ತಾರೆ, ನಾನು ಕೇಳಿದ್ದೀನಿ, ಡಯಾಬಿಟೀಸ್ ಬಂದಿರೋರು ಮಾವಿನಕಾಯಿ ಹಣ್ಣನ್ನು ತಿನ್ನಬಾರ್ದು, ಆ್ಯಂಡ್ ಲೈಕ್ ಅವರು ಸ್ಪೆಸಿಫಿಕ್ ಒಂದಷ್ಟು ಫ್ರೂಟ್ಸ್ನ ವೆಜಿಟೇಬಲ್ಸ್ನ ತಿನ್ನಬಾರ್ದು ಅಂತ ಹೇಳ್ತಾರೆ. ಮಾವಿನಕಾಯಿ ಲೈಕ್ ಸೀಸನ್ ವೈಸ್ ಬರುತ್ತೆ ಅಷ್ಟೇ ಅದು. ಸೊ ಒಂದೆರಡು ತಿನ್ನೋದ್ರಿಂದ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ಮಾವಿನಕಾಯಿ ಕೂಡ ಧೈರ್ಯವಾಗಿ ಡಯಾಬಿಟೀಸ್ ಇರೋರು ತಿನ್ಬೋದು, ಜಾಸ್ತಿ ಎಲ್ಲ ಅಲ್ಲ. ಸೊ ಒಂದೆರಡು ಅಷ್ಟೇ. ಸೊ ಒಂದೆರಡು ತಿನ್ಬೋದು. ಆ್ಯಂಡ್ ನೆಕ್ಸ್ಟ್ ಇದರ ಬೆನಿಫಿಟ್ಸ್ ಏನು ಅಂತಂದರೆ ನಮ್ಮ ಇಮ್ಯುನಿಟಿ ಸಿಸ್ಟಮ್ನ ತುಂಬ ಚೆನ್ನಾಗಿ ಸ್ಟ್ರಾಂಗ್ ಮಾಡುತ್ತೆ. ಆ್ಯಂಡ್ ತುಂಬ ಚೆನ್ನಾಗೇ ಇರುತ್ತೆ ಇಮ್ಯುನಿಟಿ ಸಿಸ್ಟಮ್ ಮಾವಿನಕಾಯಿ ತಿನ್ನೋದ್ರಿಂದ. ಆ್ಯಂಡ್ ನಮ್ಮ ಕೂದಲಿಗೆ ತುಂಬ ಒಳ್ಳೆಯದು, ನಮ್ಮ ಕಣ್ಣಿಗೆ ತುಂಬ ಒಳ್ಳೆಯದು. ಲೈಕ್ ನಮಗೆ ಏಜಿಂಗ್ ಫ್ಯಾಕ್ಟರ್ ಅದನ್ನೆಲ್ಲ ಲೋ ಡೌನ್ ಮಾಡುತ್ತೆ. ಆ್ಯಂಡ್ ಹಾರ್ಟ್ ಡಿಸೀಸ್ ಏನಾದಿದ್ರೆ ಅದನ್ನು ಪ್ರಿವೆಂಟ್ ಮಾಡುತ್ತೆ. ಆ್ಯಂಡ್ ಮುಖ್ಯವಾಗಿ ಡೈಜೆಷನ್ ಯಾರಿಗೆಲ್ಲ ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ, ಸೊ ಇದು ಡೈಜೆಷನಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಯೂಶಲಿ ನೋಡಿದ್ದೀನ ಹಳೆಯ ಕಾಲದಲ್ಲೆಲ್ಲನೂ ಏನು ಮಾಡ್ತಾಯಿದ್ರು, ಲೈಕ್ ಇವಾಗಲೂ ಅಷ್ಟೇ ಮಾಡ್ತಾರೆ, ಇಲ್ಲ ಅಂತಿಲ್ಲ. ಸೊ ಊಟ ಆಗಿದ ತಕ್ಷಣ ಮಾವಿನಕಾಯಿ ಸೀಸನ್ ಮಾಡಿದ ತಕ್ಷಣ 1-2-3 ಮಾವಿನಕಾಯಿ ತಿಂತಾರೆ. ಸೊ ಲೈಕ್ ಅದೊಂಥರ ಟ್ರೆಡಿಷ್ನಲ್ ಆಗೋಗಿದೆ. ಲೈಕ್ ಡೈಜೆಸ್ಟಿವ್ ಸಿಸ್ಟಮ್ನ ಇಂಪ್ರೂವೈಸೇಷನ್ ಮಾಡುತ್ತೆ. ಆ್ಯಂಡ್ ಮಾವಿನಕಾಯಿ ತಿನ್ನೋದು ಇನ್ನೊಂದೇನು ಅಂತಂದರೆ ಇದು ತುಂಬಾ ಹೀಟ್ ಅಲ್ವಾ, ನಮಗೆಲ್ಲ ಗೊತ್ತಿದ್ದಂಗೆ. ಸೊ ತಿನ್ನೋದಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ನೀರಲ್ಲಿ ನೆನೆಸಿಟ್ಟು ತಿಂದರೆ ಅದು ಸ್ವಲ್ಪ ಹೀಟ್ ಎಫೆಕ್ಟ್ಸ್ ಎಲ್ಲನೂ ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ ಅಂತ. ಸೊ ಇದು ಒಂದು ಟಿಪ್ಪು. ಸೊ ಮಾವಿನಕಾಯಿ ತಿನ್ನೋಕ್ಕಿಂತ ಮುಂಚೆ ಸೊ ನೀರಲ್ಲಿ ನೆನೆಸಿಟ್ಬಿಟ್ಟು ಆಮೇಲೆ ತಿನ್ನಿ. ಸೊ ಯೂಶಲಿ ನಾವೆಲ್ಲ ಹಾಗೆ ತಿಂತಾ ಇದ್ದಿದ್ದು. ಸೊ ಇವಾಗಲೂ ಕೂಡ ಹಾಗೆ ನಾವೆಲ್ಲ ಮಾಡೋದು. ಅನಿಮಿಕ್ ಇರೋರು ಇದನ್ನು ತಿನ್ಬೋದು. ಸೊ ಅದರ ಫ್ಯಾಕ್ಟರ್ ಕೂಡ ಲೋ ಡೌನ್ ಮಾಡುತ್ತೆ. ಆ್ಯಂಡ್ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಇವ್ರಿಗೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಡೈಲಿ ರೊಟೀನಲ್ಲಿ ಇದನ್ನು ಬಳಸ್ಬೋದು. ಆ್ಯಂಡ್ ಆ್ಯಕ್ನಿ ಯಾರಿಗಿದೆ ಪ್ರಾಬ್ಲಮ್ಮು ಅದನ್ನೆಲ್ಲ ಕ್ಯೂರ್ ಆಗುತ್ತೆ. ಸೊ ಎಷ್ಟೊಂದು ಬೆನಿಫಿಟ್ಸ್ ಇದೆಲ್ಲ. ಸೊ ನಾವು ಸೀಸನ್ ವೈಸ್ ಅದೇನೇನು ಫ್ರೂಟ್ಸ್ ಬರುತ್ತೆ ಅದು ತಿನ್ನೋದ್ರಿಂದ ನಮಗೆಲ್ಲ ತುಂಬಾ ಬೆನಿಫಿಟ್ಸ್ ಇದೆ. ಸ್ಪೆಷಲಿ ನಾನು ಕೆಲವ್ರನ್ನ ನೋಡಿದ್ದೀನಿ ಆಯಿತಾ, ಮಾವಿನ ಹಣ್ಣನ್ನು ತಿನ್ನದೇ ಇರೋರು ಇದ್ದಾರೆ. ಸೊ ನಾನು ಕಿಂಗ್ ಆಫ್ ಫ್ರೂಟ್ಸಲ್ಲಿ ಕಿಂಗ್ ಇದೇನೆ ಮಾವಿನಕಾಯಿನೇ, ಮಾವಿನ ಹಣ್ಣೇ. ಸೊ ಮಾವಿನ ಹಣ್ಣು ತಿನ್ನದೇ ಇರೋರು ನನಗೆ ಆ್ಯಕ್ಚುಲಿ ಸರ್ಪ್ರೈಸಿಂಗ್ ಅಂತ ಅನಿಸುತ್ತೆ. ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಸೊ ಮಾವಿನ ಸೀಸನ್ ಬಂದರೆ ಸಾಕು, ನಮ್ಮ ಮನೇಲಿ ಒಂದು kg 2 kg ಸ್ಟಾಕ್ ಇದ್ದೇ ಇರುತ್ತೆ. ಸೊ ಹೋಗಿ ಬರೋದು ಮಾವಿನ ಹಣ್ಣು ತಿನ್ನೋದು, ಹಂಗೆ ಬರೋದು ಮಾವಿನ ಹಣ್ಣು ತಿನ್ನೋದು. ಸೊ ಅಷ್ಟು ಇಷ್ಟ ಆಗುತ್ತೆ ನನಗೆ. ಆ್ಯಂಡ್ ಪಿಕಲ್ಲು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಮಾವಿನ ಹಣ್ಣಲ್ಲಿ ಏನೇ ಇದ್ರೂ ತುಂಬಾ ಸೂಪರಾಗಿರುತ್ತೆ. ಸೊ ಇಷ್ಟೊಂದು ಬೆನಿಫಿಟ್ಸ್ ಇರುತ್ತೆ ಒಂದು ಹಣ್ಣಲ್ಲಿ. ಸೊ ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಸೊ ನಿಮಗೂ ಇಷ್ಟ ಆಗುತ್ತಾ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಲೈಕ್ ಎಷ್ಟೊಂದು ಬೆನಿಫಿಟ್ಸ್ ಇದೆ ಗೊತ್ತಾ ಹಣ್ಣು ತಿನ್ನೋದ್ರಲ್ಲಿ. ಸೊ ಆಗಿನ ಕಾಲದಲ್ಲೆಲ್ಲ ನೋಡಿ, ಅವರೆಲ್ಲ ನಮ್ಮ ಥರ ರೈಸು, ಮುದ್ದೆ, ಅನ್ನ, ಚಪಾತಿ ಇದೆಲ್ಲ ತಿಂತಿದ್ರ. ಹಣ್ಣುಗಳು ತಿನ್ಕೊಂಡೇ ಬದುಕಿದ್ದು ಅವರು 106 ವರ್ಷ ಬದುಕ್ತಾಯಿದ್ರು. ನಮಗೆಲ್ಲ ಇವಾಗೆಲ್ಲ 50-60 ಇಯರ್ಸಲ್ಲೇ ಡಮಾರ್ ಆಗೋಗಿರ್ತೀವಿ. ಸೊ ಅಷ್ಟೊಂದು ಪವರ್ ಇರುತ್ತೆ ಹಣ್ಣಲ್ಲಿ. ಸೊ ಸ್ಪೆಷಲಿ ಮಾವಿನಕಾಯಿ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಸೀಸನಲ್ಲಿ ಯಾರೆಲ್ಲ ತಿಂದಿಲ್ಲ, ಇನ್ನೂ ಮಿಸ್ ಮಾಡ್ಕೊಳ್ತಿದ್ರ ಅಥವಾ ತಿನ್ನಬೇಕು ಅಂತ ಅನ್ಸಿರೋರು ತುಂಬ ಜಾಸ್ತಿ ಮಾವಿನ ಹಣ್ಣು ತಿನ್ನಿ, ಓಕೆನಾ? ಸೊ ಬೆನಿಫಿಟ್ಸ್ ಜಾಸ್ತಿ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅಷ್ಟೇ ನಾನು ಈ ವಿಡಿಯೋಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಇದ್ದಿದ್ದು.
ಸೊ ನಿಮ್ಮ ಅಭಿಪ್ರಾಯ ನನ್ನ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮ ಭೇಟಿ ಆಗ್ತೀನಿ. ಸೊ ಅಂಚಿಲ್ದ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀನಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.